ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಡೋದೆಲ್ಲ ರೀಲಾ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರೋದಕ್ಕೆ ಕಾರಣ ಸಂಸದ ಡಿ.ಕೆ. ಸುರೇಶ್ ಅವರು ಕೊಟ್ಟಂತ ಒಂದು ಹೇಳಿಕೆಯಿಂದಾಗಿ. ಅವರು ಬಿಡೋದೆಲ್ಲ ಬರೀ ರೀಲ್ ಅಷ್ಟೇ ಅಂತೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಂಸದ ಡಿ.ಕೆ. ಸುರೇಶ್ ಅವರು. ಅದು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ. ನಾನು ಕಲ್ಲು ಹೊಡಿತಿದ್ನೋ ಅವನು ಕಸ ಹೊಡಿತಿದ್ನೋ ಅಂತ ಕುಮಾರಸ್ವಾಮಿ ಅವರ ವಿರುದ್ಧ ಡಿ.ಕೆ. ಸುರೇಶ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವನು ಡಬ್ಬ ಮಾಡಿಕೊಂಡು ನಮ್ಮ ಹತ್ರ ಬರುವವನು, ನಾವು ರೀಲ್ ಬಿಟ್ಟು ಬಂದಿರುವವರು. ರಾಮನಗರದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಂಸದ ಡಿ.ಕೆ. ಸುರೇಶ್ ಅವರು. ನೋಡಿ, ಕುಮಾರಸ್ವಾಮಿ ಅವರು ಬೇರೆ ವಕಾಲತ್ ಆಗ್ತಾ ಇದ್ದಾರೆ. ಎಲ್ಲ ಕರೆಕ್ಟ್ ಆಗಿದೆ. ನಾನ್ ಕಲ್ಲೊಡಿತಾ ಇದ್ದ, ಅವ್ನು ಕಸ ಗುಡಿಸ್ತಾ ಇದ್ದ, ಅದು ಆಮೇಲೆ ಮಾತಾಡ್ತೀನಿ ಬಿಡಪ್ಪ. ಅವ್ನು ಸುದ್ದಿ ಆಯ್ತು, ಅವ್ನು ರೀಲ್ ಬಿಡ್ತಾವಲ್ಲ ಸಿನಿಮಾದವ್ರು ಹೆಂಗೆ ಗೊತ್ತಾ, ಡಬ್ಬ ಕಟ್ಬಿಡ್ತಾರೆ. ಡಬ್ಬದಲ್ಲಿ ಏನಿರ್ತದೆ ಅಂತ ಹೇಳಲ್ಲ. ಡಬ್ಬ ಚೆನ್ನಾಗದೆ ಅಂತ ಅದನ್ನೆಲ್ಲ ಹೇಳಲ್ಲ. ಆವದೆ ಆವಾಗ ಎದುರ್ಕೊಳಲ್ಲ. ಅದೆಲ್ಲ ಬಿಟ್ಬಿಟ್ಟಿರೋದು ನಾವು, ರೀಲ್ ಬಿಟ್ಬಿಟ್ಟು ಬಂದು ಕೂತಿರೋದು ನಾವು. ರೀಲ್ ಬಿಟ್ಬಿಟ್ಟು ಬಂದು ಕುಮಾರಸ್ವಾಮಿ ಅವರು ಬೇರೆ ವಕಾಲತ್ ಆಗ್ತಾ ಇದ್ದಾರೆ. ಎಲ್ಲ ಕರೆಕ್ಟ್ ಆಗಿದೆ. ನಾನ್ ಕಲ್ಲೊಡಿತಾ ಇದ್ದ, ಅವ್ನು ಕಸ ಗುಡಿಸ್ತಾ ಇದ್ದ, ಅದು ಆಮೇಲೆ ಮಾತಾಡ್ತೀನಿ ಬಿಡಪ್ಪ. ಅವ್ನು ಸುದ್ದಿ ಆಯ್ತು, ಅವ್ನು ರೀಲ್ ಬಿಡ್ತಾವಲ್ಲ ಸಿನಿಮಾದವ್ರು ಹೆಂಗೆ ಗೊತ್ತಾ, ಡಬ್ಬ ಕಟ್ಬಿಡ್ತಾರೆ. ಡಬ್ಬದಲ್ಲಿ ಏನಿರ್ತದೆ ಅಂತ ಹೇಳಲ್ಲ. ಡಬ್ಬ ಚೆನ್ನಾಗದೆ ಅಂತ ಅದನ್ನೆಲ್ಲ ಹೇಳಲ್ಲ. ಆವದೆ ಆವಾಗ ಎದುರ್ಕೊಳಲ್ಲ.